ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಹುಬ್ಳಿ ಹೋಗುವಂತಹ ಪಲ್ಲಕ್ಕಿ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ ಎ ಸಿ ಸ್ಲೀಪರ್ ಬಸ್ಸು. ಇದು ಹೊಸದಾಗಿ ಲಾಂಚ್ ಆಗಿರೋಂಥ ಬಸ್ಸು. ನಾನು ಈ ಬಸ್ಸಿನ ಸ್ಟಾಫ್ನ ಕೇಳಿದೆ, ಅವ್ರು ಹೇಳಿದ್ರು 15 ಡೇಸ್ ಆಯ್ತಂತೆ ಈ ಬಸ್ ಬಂದು. ಸೊ ಇದು ಬ್ಯಾಂಗ್ಳೂರಿಂದ ಹುಬ್ಳಿಗೆ ಹೋಗುತ್ತೆ. ಸೊ ಹುಬ್ಳಿ ಜನಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಫೆಸಿಲಿಟಿ ವೈಸು ಹಾಗೆ ರೂಟಿಂಗ್ ಬಗ್ಗೆ ಎಲ್ಲ ನಾನು ಈ ಬಸ್ಸಿನ ಒಬ್ಬರು ಸ್ಟಾಫ್ ಹತ್ರ ಇನ್ಫಾರ್ಮೇಷನ್ ತೊಗೋತೀನಿ. ನೋಡಿ ಹೇಗಿದೆ ಗಾಡಿ. ಸೊ ನಾನಿವಾಗ ಈ ಬಸ್ಸಿನ ಒಬ್ಬರು ಸ್ಟಾಫ್ನ ಮಾತಾಡಿಸ್ತೀನಿ. ಅವ್ರ ಹತ್ರ ಫಸ್ಟು ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ, ಮತ್ತು ಇಂಟೀರಿಯರ್ಸ್ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಕವರ್ ಮಾಡ್ತೀನಿ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಬಸಪ್ಪ ಬೆನಕಟ್ಟಿ ಅಂತ ಹೇಳಿ ಸರ್. ಸರ್ ಯಾವ ಊರು ಸರ್ ನಿಮ್ಮದು? ಸರ್ ನಮ್ದು ಬೆಳಗಾಂ ಡಿಸ್ಟಿಕ್ಕು ಸವಲ್ ತಾಲೂಕು ರೀ, ಹರಳಕಟ್ಟಿ ಸರ್, ಹರಳಕಟ್ಟಿ. ಓಕೆ. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? ಸರ್ ನಂದು 14 ವರ್ಷ ಆಯಿತು. 14 ವರ್ಷ. 14 ವರ್ಷ ಆಯ್ತು ಸರ್. ಸೊ ಹೇಗೆ ಈ ಫೀಲ್ಡ್ಗೆ ಬಂದ್ರಿ ಸರ್? ಸರ್ ನಾನು ಮ್ಯಾಟ್ರಿಕ್ ಶಾಲೆ ಎಜುಕೇಶನ್ ಕಲಿಬೇಕಾದ್ರೆ ಮುಂದೆ ದುಡ್ಡಿಂದ ಸಮಸ್ಯೆ ಐತೆ ಸರ್. ಓಕೆ. ಅವಾಗ ನಂಗೆ ಎಜುಕೇಶನ್ ಮುಂದಿಂದ ಇದು ಸಕ್ಸಸ್ ಆಗಿಲ್ಲ ಸರ್. ಓಕೆ, ಎಜುಕೇಶನ್ ಕಂಟಿನ್ಯೂ ಆಗಿಲ್ಲ ಸರ್. ಮನೆಯಲ್ಲಿ ಸ್ವಲ್ಪ ತೊಂದರೆ ಇರೋ ಸಂಬಂಧ ಸರ್ ಮ್ಯಾಟ್ರಿಕ್ 2002ರಲ್ಲಿ ನಾನು ಮ್ಯಾಟ್ರಿಕ್ ಮುಗಿಸಿ ಸೀದಾ 2 ವರ್ಷ ಕಿನ್ನರ್ಕಿ ಹೋದೆ ಸರ್, ಹೆಲ್ಪರ್ ಕಿರಿ. ಆಮೇಲೆ ಲಾರಿ ಚಾನ್ಸ್ ತಗೊಂಡು 10 ವರ್ಷ ಲಾರಿ ಓಡಿಸಿದ್ದೇನೆ ಸರ್. ಸೊ ಲಾರಿಯಿಂದ ಇದಕ್ಕೆ ಬಂದ್ರಿ? ಲಾರಿಯಿಂದ ಇದಕ್ಕೆ ಬಂದೇನೆ ಸರ್. ಸರ್ ಹೇಗನ್ಸ ಸರ್ ಲಾರಿಗೂ ಮತ್ತೆ ಬಸ್ಗೂ? ಸರ್ ಲಾರಿಗೂ ಬಸ್ಸಿಗೂ ಇದು ಜನರು ಸುರಕ್ಷಿತವಾಗಿ ತಗೊಂಡು ಹೋಗೋದು ಇದೆ ಸರ್. ಬಸ್ ಹೌದು. ಅದು ಮಾಲ್ ತಗೊಂಡು ಹೋಗೋದ್ರಿ ಸುರಕ್ಷಿತವಾಗಿ. ಲಾರಿಗೆ ಬಸ್ಸಿಗೆ ಕನ್ಫರ್ಮ್ ಮಾಡಿದ್ರೆ ಬಹಳ ವ್ಯತ್ಯಾಸ ಇದೆ ಸರ್. ಓವರ್ಲೋಡ್ ಹೇರ್ಕೊಂಡು ಹೋಗ್ತೇವೆ ಸರ್. ಓವರ್ಲೋಡ್ ಇರುತ್ತೆ, ರಿಸ್ಕ್. ಲೋಡ್ ಕೆಪಾಸಿಟಿ ಇರೋಷ್ಟೇ ಇರೋದು ಅದಕ್ಕೂ. ಸರ್ ಇದು ಬಸ್ಸಿಗೆ ಹಂಗಲ್ಲ ಸರ್, ಜನರನ್ನ ತಗೊಂಡೋಗ್ರಿ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ಬೇಕು ಸರ್. ಇದನ್ನ ಆದ್ರೆ 2 ಕಣ್ 4 ಕಣ್ ಇದ್ದಲ್ಲಿ 6 ಕಣ್ ಮಾಡ್ಕೊಂಡು ಹೊಡಿ ಓಡಿಸ್ತಾ ಇರ್ಬೇಕು ಇದನ್ನು. ಓಕೆ ಸರ್, ನಿಮ್ಮ ಹೆಸರು ಸರ್? ಶಂಕರಗೌಡ ಪಾಟೀಲ್ ಅಂತ ಹೇಳಿ ಸರ್. ಯಾವ ಊರು ಸರ್ ನಿಮ್ಮದು? ನಮ್ದು ಇಲ್ಲಿ ಕೇಶಾಪುರ ರೀ, ಹುಬ್ಳಿ. ನಿಮ್ದು ಎಷ್ಟು ವರ್ಷ ಸರ್ ಸರ್ವಿಸು? 36 ವರ್ಷ ಆತ್ರಿ. ಓ, ಆಲ್ಮೋಸ್ಟ್ ಒಳ್ಳೆ ಸರ್ವಿಸ್ ಇದೆ ಸರ್. ಆಗೈತ್ರಿ. ಇನ್ನು 4 ವರ್ಷ. ಇನ್ನೊಂದು 4 ವರ್ಷ ಹೋದ್ರೆ ರಿಟೈರ್ಡಾ? ಹೇಗನ್ಸ ಸರ್ ಈ ಫೀಲ್ಡು? ಚಲೋ ಅನ್ಸೈತ್ರಿ. ಚೆನ್ನಾಗಿ ಅನ್ಸುತ್ತೆ. ಓಕೆ. ಭಾಳ ಡಿಫ್ರೆನ್ಸ್ ಐತಿ. ಓಕೆ. ಅವಾಗೆಲ್ಲ ಟಿಕೆಟ್ ಟ್ರೇದಾಗ ಟಿಕೆಟ್ ಕೊಡ್ತಿದ್ವಿ. ಈಗೆಲ್ಲ ಮಿಷನ್ ಬಂದವ್ರಿ. ಈಗೆಲ್ಲ ಒಂಥರ ಎಲ್ಲ ಅಡ್ವಾನ್ಸ್ಡ್ ಯೂಸ್ ಮಾಡ್ತಾರೆ ಟೆಕ್ನಾಲಜಿ. ಓಕೆ ಸರ್, ಈಗ ನೀವು ಹೇಳಿದ್ರಿ ಬಸ್ಸು ಹುಬ್ಳಿ ಹೋಗುತ್ತೆ ಅಂತ ಹೇಳಿದ್ರಿ, ಮತ್ತೆ ಇನ್ನೊಂದು ಹೊಸ ಗಾಡಿ ಅಂತ ಹೇಳಿದ್ರಿ ಸರ್. ಎಷ್ಟು ಟೈಮ್ ಆಯ್ತು ಸರ್ ರೂಟಿಂಗು ಬೆಂಗಳೂರಿಗೆ ಬಂದು? ಇಲ್ಲಿ 15 ದಿನ ಆಯ್ತು ಸರ್ ಬಂದು ಗಾಡಿ ಬಂದು. 3ನೇ ಟ್ರಿಪ್ ಸರ್ ನಾ ಬರ್ತಾ ಇರೋದು. ಸೊ ಬ್ಯಾಂಗ್ಳೂರಿಗೆ 3ನೇ ಟ್ರಿಪ್. ಹೇಗನ್ಸುತ್ತೆ ಸರ್? ಕಂಫರ್ಟ್ ಆಗಿದ್ಯಾ? ಕಂಫರ್ಟ್ ಇದೆ ಸರ್. ಸನ್ಸರ್ ಸರ ಮತ್ತೆ ರೀ ಇದು ಗಾಡಿದು ರೀ ಹ್ಯಾಂಡ್ಲು ಸರ ಅಗ್ದಿ ಇಂಜಿನ್ ಸ್ಮೂತ್, ತುಂಬಾ ಸಾಫ್ಟ್, ಅಲರ್ಟ್ ಆಗಲ್ಲ. ಮತ್ತೊಬ್ಬರಿಗೆ ಪ್ಯಾಸೆಂಜರ್ ಐತಿ ಪ್ರಯಾಣಿಕರಿಗೆ ನೈಟ್ ಜರ್ನಿ ಮಾಡ್ಬೇಕಂದ್ರೆ ಡಿಸ್ಟರ್ಬ್ ಆಗಲ್ಲ. ಓಕೆ ಸರ್, ಮುಂಚೆ ಯಾವ ಗಾಡಿ ಓಡಿಸ್ತೀರಿ ಸರ್? ಸರ್ ನಾನು ಮುಂಚೆ ಇದು BS4 BS6 ಓಡಿಸ್ತಾ ಇದ್ದೆ ಸರ್. BS4 BS4 ಇಲ್ಲಿ ನಾವು ಡಿಪೋದಲ್ಲಿ ಇದ್ದಾಗ 10-12 ವರ್ಷ ನಾ BS4 ಗಾಡಿನೇ ಓಡಿಸೇನೆ ಸರ್. ಓಕೆ ಸರ್, ಇದು ಟ್ರೈನಿಂಗ್ಸ್ ಅಂತ ಬಂದ್ರೆ ನೀವು ಓಲ್ವೋ ಎಲ್ಲ ಓಡಿಸಿದಿರಾ ಸರ್? ಇಲ್ಲ, ಓಲ್ವೋ ಟ್ರೈನಿಂಗ್ ಇನ್ನ ತಗೊಂಡಿಲ್ಲ ಸರ್. ನಾನು ಈ ಡಿಪೋಗೆ ಬಂದಿದ್ದು ಸರ್, ಇನ್ನು ತಗೋಬೇಕು ಸರ್ ಮುಂದೆ. ಓಕೆ, ಓಲ್ವೋ ಟ್ರೈನಿಂಗ್ ಅದು ಸಪರೇಟ್ ಇರುತ್ತೆ ಸರ್. ಓಕೆ ಸರ್, ಇದು ಹೊಸ ಗಾಡಿ ಅಂತ ಹೇಳಿರಲ್ಲ, ಸೀಟಿಂಗ್ ಕೆಪಾಸಿಟಿ ಏನು ಸರ್ ಇದು? ಸರ್ ಇದು 29 ಸೀಟಿಂಗ್ ಕೆಪಾಸಿಟಿ ಸರ್. ಇದು 29 ಸರ್. ಅಂದ್ರೆ ಏನು ಅದು ಎಲ್ಲ ಯೂಶುವಲ್ ಇವಾಗ ಬರೋ ಗಾಡಿ ಎಲ್ಲ 36 ಇರುತ್ತಲ್ಲ? ಅಲ್ಲ ಸರ್, ಇದು ಸ್ಲಿಪ್ಪರ್ ಸರ್. ಇದು ಸ್ಲಿಪ್ಪರ್ ಯಾವತ್ತು 29 ಸೀಟೇ ಸರ್ ಬರುತ್ತೆ. 30 ಸೀಟ್ ಕಂಡಕ್ಟರ್ ಹಿಡಿದು 30 ಸೀಟ್ ಸರ್. 30. ಸೊ ಒಂದು ನಿಮಗಿರುತ್ತೆ. ಓಕೆ ಸರ್, ಈಗ ಹುಬ್ಳಿ ಅಂತ ಹೇಳಿದ್ರಲ್ಲ ಸರ್, ಎಷ್ಟೊತ್ತಿಗೆ ಹೊರಡ್ತಾ ಇರೋ ಸರ್ ಇಲ್ಲಿಂದ? ಸರ್ ನಾನು ಇಲ್ಲಿ ಗ್ರೌಂಡಿಗೆ ಸರ್, ಪ್ಲಾಟ್ಫಾರ್ಮ್ ಗ್ರೌಂಡಿಗೆ 9:30 ಬಿಡ್ತೇನೆ ಸರ್. ನಾ ಇಲ್ಲಿ ಓಕೆ ಮೆಜೆಸ್ಟಿಕ್ ನಾನು ಪ್ಲಾಟ್ಫಾರ್ಮ್ ನಂಬರಿಗೆ 10 ಗಂಟೆ ಸರ್ ಟೈಮ್ ಇರ್ತೇನೆ ಸರ್. ಹಾಫ್ ಅನ್ ಅವರ್ ಟೈಮ್ ಇರುತ್ತೆ. ಹಾಫ್ ಅನ್ ಅವರ್ ಸರ್. ಈ ಟ್ರಾಫಿಕ್ ಎಲ್ಲ ದಾಟಿ ಹೋಗ್ಬೇಕಂತ ಸರ್ ಹಾಫ್ ಅನ್ ಅವರ್ ಟೈಮ್ ಬೇಕು ನನಗೆ. ಓಕೆ. ಸೊ ಸಿಟಿ ಬಿಡೋತ್ತಿಗೆಲ್ಲ ಎಷ್ಟೊತ್ತಾಗುತ್ತೆ? ಪಿಕಪ್ ಎಲ್ಲ ಹೇಗಿರುತ್ತೆ ಸರ್? ಸರ್ ನಾನು ಬಿಫೋರ್ ಇಲ್ಲಿ 9:30 ಇಲ್ಲಿ ಬಿಟ್ಟಿವನ್ ಸರ್, 9:00 ಇಲ್ಲಿ ಬಿಟ್ಟಿವನ್ ಸರ್. 10 ಗಂಟೆಗೆ ನಾನು ಪ್ಲಾಟ್ಫಾರ್ಮ್ ಅಂತ ಹೋಗುತ್ತೇನೆ ಸರ್. 10 ಗಂಟೆ ಅಂದ್ರೆ ಪ್ರಯಾಣಿಕ ಬುಕಿಂಗ್, ಆನ್ಲೈನ್ ಬುಕಿಂಗ್ ಎಲ್ಲಾರು ಮಾಡಿದ್ರೆ ವೇಟ್ ಮಾಡ್ತಿರ್ತಾರೆ ಸರ್. 10 ಗಂಟೆಗೆ ನಾ ಪ್ಲಾಟ್ಫಾರ್ಮ್ ಹಾಕಿದ್ದೆ ಸರ್. 10:00 ನಾ ಬಿಡ್ಬೇಕು ಸರ್. ಅರ್ಧ ತಾಸಿನಲ್ಲಿ ಇವ್ರು ಪಿಕಪ್ ಮಾಡ್ಕೊತಾರೆ ಸರ್. ಓಕೆ. ಸಿಟಿ ಎಲ್ಲ ಕವರ್ 10 ಸರ್. ಸಿಟಿ ದಾಟಬೇಕಂತ ಸರ್, 10 ಬೆಂಗಳೂರು ಸಿಟಿ ದಾಟಬೇಕಾದ್ರೆ 11:00 ಫೋನೆ 12 ಗಂಟೆ ಆಗುತ್ತೆ ಸರ್. ಹಂಗೆ ಆ ಥರ ಆಗುತ್ತೆ ಸರ್. ಡೈಲಿ ಅದೇ ಸೇಮ್ ಟೈಮಿಗೆ ಸರ್ ಟ್ರಾಫಿಕ್ ಇರುತ್ತೆ ಸರ್. ಮತ್ತೆ ಇನ್ನೊಂದು ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್ ಈ ಗಾಡಿ ಬಂದು? ಸರ್ ನಾವು ಇದು ಬೆಂಗಳೂರಿಗೆ ಸರ್ ಬಿಟ್ಟಿವನ್ ಸರ್. ಆನ್ಲೈನ್ ಬುಕಿಂಗ್ ಫುಲ್ ಆಗಿತ್ತು ಅಂತ ಸರ್, ಸೀದಾ ಹೋಗುತ್ತೆ ಸರ್ ಗಾಡಿ. ಅಂದ್ರೆ ಸೀದಾ ಯಾವ ರೂಟ್ ಸರ್? ಹಾವೇರಿ ಹುಬ್ಳಿ 2 ಆನ್ಲೈನ್ ಬುಕಿಂಗ್ ಇರ್ತಾವ ಸರ್. ಹಾವೇರಿ ಹುಬ್ಳಿ ಡೈರೆಕ್ಟ್ ಹೋಗ್ತೀರಾ? ಸೀಟ್ ಆಗಿದ್ದು ಸರ್ 29 ಸೀಟು ಬುಕಿಂಗ್ ಆಗಿದ್ದು ಅಂದ್ರೆ ಸೀದಾ ಹಾವೇರಿ ಒಂದು ಸ್ಟಾಪ್, ಹುಬ್ಳಿ ಒಂದು ಸ್ಟಾಪ್ ಕೊಡ್ತೇವೆ ಸರ್. ಅಕಸ್ಮಾತ್ ಇವತ್ತು ಟ್ರಾಫಿಕ್ ಜನದಟ್ಟೆ ಕಡಿಮೆ ಇತ್ತಪ್ಪ, ಇವತ್ತು ಸರ್ ದಾವಣಗೆರೆ ತುಂಬ್ತೇನೆ, ಹರಿಹರ ತುಂಬ್ತೇನೆ, ಹಾವೇರಿ ತುಂಬ್ತೇನೆ, ಹುಬ್ಳಿ ಹೋಗ್ತೇನೆ ಸರ್.
ಅಂದ್ರೆ ಆಪ್ಷನಲ್ ಇರುತ್ತೆ. ಆಪ್ಷನ್ ಅದಾವ ಸರ್. ಅಂದ್ರೆ ಈಗ ಬುಕ್ಕಿಂಗ್ ಈಗ ಪ್ಯಾಸೆಂಜರ್ ಮಾಡ್ಬೇಕು ಅಂದ್ರೆ ಅದ್ ಹೆಂಗ್ ಗೊತ್ತಾಗುತ್ತೆ ಸರ್, ನೀವು ಇದೇ ರೂಟಲ್ಲಿ ಹೋಗ್ತೀರಾ ಇದೇ ರೂಟಲ್ಲಿ ಹೋಗ್ತೀರಾ ಅಂತ? ಸರ್ ಆನ್ಲೈನ್ ಬುಕಿಂಗ್ ಐತೆ, ನಮ್ದು ಆಪ್ ಇದೆ ಸರ್, ಆಪಲ್ ಕರ್ನಾಟಕ ಸರ್, ಅದ್ರಲ್ಲಿ ತೋರಿಸ್ತಿರ್ತೀರ ಸರ್. ಇದು ಈ ಟೈಮ್ ಇಲ್ಲಿ ದಾವಣಗೆರೆ ಸ್ಟಾಪ್ ಇದೆ, ಹಾವೇರಿ ಸ್ಟಾಪ್ ಇದೆ, ರಾಣೆಬೆನ್ನೂರು. ಸೊ ಆ ತರ ಈ ಬಸ್ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂತಾರೆ ಸರ್. ಓಕೆ, ಮತ್ತೆ ಇನ್ನೊಂದು ಬ್ರೇಕ್ ಏನಾದ್ರು ಕೊಡ್ತೀರಾ ಸರ್? ಕೊಡ್ತೇನೆ ಸರ್. ಎಲ್ರಿ ನಾನು ಸಿಟಿ ಬೆಂಗಳೂರು ದಾಟ್ಬೇಕಾರೆ 2 ಅವರ್ ಆಗುತ್ತೆ ಸರ್. ಎರಡು ತಾಸಿನ ಜರ್ನಿ. ಸಿಟಿ ದಾಟ್ಬೇಕಾರೆ ಅವ್ರಿಗೆ ರೆಸ್ಟ್ ಗಿಸ್ಟಿಗೆ ಬಂದು ಅಂದ್ರೆ ಇಲ್ಲೇ ನೆಲಮಂಗಲ ಟೋಲ್ ನಾಕ ಸೈಡ್ ಆಗ್ತದೆ. ಅಂದ್ರೆ ರೆಸ್ಟ್ ರೂಮ್ ಏನಾದ್ರು ಹೋಗ್ಬೇಕು ಅಂತಿದ್ರೆ ಬಾತ್ರೂಮ್ ಇದೆ. ಓಕೆ, ನೆಲಮಂಗಲ ಟೋಲ್ ಅಂತೇಳಿ ಬಾತ್ರೂಮ್ ಇದೆ ಸರ್ ಅವ್ರಿಗೆ. ಓಕೆ ಓಕೆ ಅವ್ರಿಗೆ ರೆಸ್ಟ್ ಗಿಸ್ಟ್ ಮಾಡ್ಕೊಂಡು ಆಮೇಲೆ ಒಂದು 5 ನಿಮಿಷ ಟೈಮ್ ಕೊಡ್ತೇನೆ ಅವ್ರಿಗೆ. ಓಕೆ, ಆರಾಮ್ ಹೋಗಿ ಬರ್ತಾರೆ ಸರ್. ಅಂದ್ರೆ ಪ್ಯಾಸೆಂಜರ್ ಮೇನ್ ಫೋಕಸ್ ಮಾಡ್ತೀರಾ? ಮಾಡ್ತೀವಿ ಸರ್. ಓಕೆ, ಸೊ ಪ್ರಯಾಣಿಕರೇ ದೇವ್ರು ಸರ್ ನಮ್ಗೆ. ಅವ್ರು ಏನೋ ಯಾವ್ದೋ ತರ ತೊಂದರೆ ಆಗ್ಲಂಗ್ ಕರ್ಕೊಂಡು ಹೋಗ್ತೀನಿ ಸರ್. ಹೌದು, ಕರ್ನಾಟಕಕ್ಕೆ ಸರ್ ಒಳ್ಳೆ ಫೆಸಿಲಿಟಿ ಕೂಡ ಇದೆ ಇತ್ತೀಚೆಗೆ. ಸರ್ ಇನ್ನೊಂದು, ಇವಾಗ ನೀವು ಚಾರ್ಜಸ್ ಬಂದ್ರೆ ಹುಬ್ಳಿಗೆ ಯೂಶಲ್ ಆಗಿ ಎಷ್ಟಿರುತ್ತೆ ಸರ್? ಸರ್ ಅದೇ ಹೇಳಿದ್ನಲ್ಲ ಸರ್, ನಮಗೆ ಈಗ ನಾರ್ಮಲ್ ಡೈಲಿ ಇರು ಸರ್ 950 ಚೇಂಜ್ ಇದೆ. 950 ರೂಪಾಯಿ ಸರ್. 950. ಇವತ್ತು ಸೀಸನ್ ವೈಸ್ 1120 ರೂಪಾಯಿ ಕೊಡ್ತಾರೆ. ಸೀಸನ್ ಅಂದ್ರೆ ಏನು ಇವತ್ತು ಹಬ್ಬ ಹರಿದಿನ ಅಂದ್ರೆ ವೀಕೆಂಡ್ ಸೀಸನ್ ಇದೆ ಅಂದ್ರೆ ಅದು ಸ್ವಲ್ಪ ಚಾರ್ಜಸ್. ಅಂದ್ರೆ ಪ್ರೈವೇಟ್ ಅವ್ರು ಹೆಂಗ್ ಮಾಡ್ತಾರೆ ಹಂಗೆ ನಿಮ್ದು ಗವರ್ಮೆಂಟ್ ಇರುತ್ತೆ. ಮತ್ತೆ ಇದು ಪ್ರೈವೇಟ್ ಅಲ್ಲಿ ಸರ್, ಅದು ಸಿಂಗಲ್ಗೂ ಡಬಲ್ಗೂ ರೇಟ್ ಚೇಂಜಸ್ ಇರುತ್ತೆ. ಸಿಂಗಲ್ಗೆ ಒಂದು 50. ಇಲ್ಲ ಸರ್, KSRTC ನಲ್ಲಿ ಸಿಂಗಲ್ಗೂ ಡಬಲ್ಗೂ ಏನ್ ಚೇಂಜಸ್ ಇಲ್ಲ ರೇಟ್ ಸರ್. ರೇಟ್ ಒಂದೇ ಸೇಮ್ ಸರ್. ಸಿಂಗಲ್ ಒಳಗೂ ಪ್ರಯಾಣ ಮಾಡ್ಲಿ, ಡಬಲ್ ಒಳಗೂ ಪ್ರಯಾಣ ಮಾಡ್ಲಿ, ರೇಟ್ ಸೇಮ್ ಸರ್. ಓಕೆ, ಮತ್ತೆ ಈಗ ಹುಬ್ಳಿಗೆ ಈಗ ನೀವು ಒಂದು 10 ಗಂಟೆ ಬಿಟ್ರೆ ಮಾರ್ನಿಂಗ್ ಎಷ್ಟೊತ್ತಿ ರೀಚ್ ಆಗ್ತೀರಾ ಸರ್? ನಾನು ಇಲ್ಲಿ ಸುಮಾರು 6:30 6:30 ಅಂದ್ರೆ ಹುಬ್ಳಿ ಆಗಿರ್ತೇನೆ ಸರ್. 6:30 ಸರ್. 6:30 ಪುಣೆ 7 ಆಗುತ್ತೆ. ಟ್ರಾಫಿಕ್ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? ಅದು ಸರ್ 420 ಕಿಲೋಮೀಟರ್ ಸರ್. 420. ಈಗ ರೈಲ್ವೆನೆಲ್ಲ 490 ಏನಾದ್ರು ತೋರಿಸ್ತಿರುತ್ತೆ, ಅವರು ಅಂದ್ರೆ ಸುತ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಬೀರೂರು ಆ ತರ ಎಲ್ಲ ಹೋಗ್ತಾರೆ. ಇಲ್ಲ ಟ್ರೈನ್ದು ನಾನು 490 ಆ ತರ ಎಲ್ಲ ತೋರಿಸುತ್ತೆ. ಅದಕ್ಕೆ ಬಸ್ ಏನಿರುತ್ತೆ ಅಂತ ಅಷ್ಟೇ. ನಾನು ಹುಬ್ಳಿ ಹೋಗಿಲ್ಲ, ಹಂಗ ಕೇಳಿದೆ ಸರ್. ಇದು ರೋಡಿಂದ ಸರ್ವೆ ಇಂಜಿನಿಯರ್ ಪ್ರಕಾರ 420 ಕಿಲೋಮೀಟರ್ ಸರ್. 420 ಮೈಲೇಜ್ ಅಷ್ಟೇ ಕೊಡ್ತೇನೆ ಸರ್. 420 ಕಿಲೋಮೀಟರ್. ಇದು ಎಷ್ಟು ಮೈಲೇಜ್ ಕೊಡುತ್ತೆ ಸರ್ ಇದು? ಸರ್ ಇದು ಇವಾಗ ಹೊಸ ಗಾಡಿ ಬಂದ್ಬಿಟ್ಟು ಸರ್ 540 550 ಕೊಡ್ತದೆ ಸರ್. 5 ಆವರೇಜ್ ಮೇಲಿದೆ ಸರ್. 5ರಿಂದ 5:40 5:30 ಸರ್. ಓಕೆ, ಸೊ ಬಸ್ ಎಲ್ಲ ಚೆನ್ನಾಗಿದೆ, ಸೂಪರ್ ಇದೆ ಸರ್. ಓಕೆ ಸರ್, ಇನ್ನೊಂದು, ಈಗ ನೀವು 30-35 ವರ್ಷದಿಂದ ಇದ್ದೀರಾ ಅಂತ ಹೇಳಿದ್ರಿ, ನೀವು ಒಂದು 25 ವರ್ಷ ಅಂತ ಹೇಳಿದ್ರಿ ಸರ್. ಈಗ ಯಂಗರ್ ಜನರೇಷನ್ ಬರ್ತಾರೆ, ಯಂಗ್ ಜನರೇಷನ್ ಡ್ರೈವರ್ಸ್ಗಳು ಅಥವಾ ಹೊಸದಾಗಿ ಬರೋರು ಡ್ರೈವಿಂಗ್ ಆಯ್ಕೆ ಮಾಡ್ಕೊಳ್ಳೋರು ಫೀಲ್ಡ್, ಅವರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಡ್ರೈವಿಂಗ್ ಆಯ್ಕೆ ಮಾಡ್ಕೊಳ್ಳೋಕೆ ಬರೋರು ಸರ್ಗೆ ಇದು ಇವಾಗ ಮೊದ್ಲೇಕಿನ ಜನರೇಷನ್ ನೋಡಿದ್ರೆ ಸರ್ ಏನ್ ಡ್ರೈವಿಂಗ್ ಕೆಲಸ ಭಾಳ ಹೆವಿ ಅನಿಸ್ತಿತ್ತು ಅಂತ ನಮ್ಗೆ ಆಗಿದ್ದು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಮೊದ್ಲೇಕಿನ ಬೇಸ್ 6 ಗಾಡಿಗಳು ಗೇರ್ ಹಾಕೋದು ತೆಗೆದು ಭಾಳ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗಿನ ಬೇಸ್ 6 ಗಾಡಿಗಳು ಏನ್ ಬಂದ್ರೆ ಸೂಪರ್ ಸ್ಮೂತ್ ಅದಾವ ಸರ್. ಡ್ರೈವಿಂಗ್ ಆರಾಮ್ ಮಾಡ್ಬೋದು. ಜನರೇಷನ್ ಏನು ತ್ರಾಸ ಇಲ್ಲ, ನೋಡ್ಕೊಂಡು ಓಡಿಸಬಹುದು, ಗಾಡಿನೂ ಚೆನ್ನಾಗಿದೆ. ಗಾಡಿ ರೂಲ್ಸ್ ಗೊತ್ತಿದ್ರೆ ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ಆರಾಮ್ ಇರ್ಬೋದು. ಬೇಸಿಕ್ಸ್ ಗೊತ್ತಿರ್ಬೇಕು ಅವ್ರಿಗೆ, ಅರಾವಿರಿ ಓಡಿಸಬಾರ್ದು, ಯಾಕೆಂದ್ರೆ ಪ್ಯಾಸೆಂಜರ್ ಮೇನ್ ಇರ್ತಾರೆ. ಜೀವನ ಸುಖವಾಗಿರೋದು ಸರ್. ಇನ್ನೊಂದೇನೋ ಕೇಳಿ, ಈಗ ರೋಡ್ಗಳು, ಈಗ ಹುಬ್ಳಿ ಸೈಡ್ ನಾನು ಹೋಗಿಲ್ಲ, ರೋಡ್ ಎಲ್ಲ ಹೇಗಿದೆ ಸರ್? ಸರ್ ರೋಡ್ ಎಲ್ಲ ಚೆನ್ನಾಗಿದೆ ಸರ್. ಹುಬ್ಳಿ ಮಹಾರಾಷ್ಟ್ರ ಸೈಡ್ ಹೋಗ್ತಿರಲ್ಲ, ಪುನಃ ಇಂಪ್ರೂವ್ಮೆಂಟ್ ಹೋಗಿಲ್ಲ ಸರ್. ರೋಡ್ ಕಂಟಿನ್ಯೂ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಬ್ರಿಡ್ಜ್ ಇದ್ದಲ್ಲಿ ಕೆಲಸ. ನಾನು ಈ ಪ್ರೈವೇಟ್ ಬಸ್ ಅವ್ರು ಮಾಡೋರು ಹೇಳ್ತಾರೆ ಅದು ಸ್ವಲ್ಪ ಆಚೆಗೆ, ಈಗ ದಾವಣಗೆರೆ ಸ್ವಲ್ಪ ಆಚೆಗೆ ಸ್ವಲ್ಪ ರೋಡ್ ನಡೀತಾ ಇದೆ. ಹುಬ್ಳಿ ಗಾಡಿಗಳು, ಮುಂಬೈ ಬಸ್ಸಸ್ ಎಲ್ಲ ಮಾಡ್ತೀನಿ, ಅವ್ರು ಹೇಳ್ತಾರೆ ಸ್ವಲ್ಪ ಇನ್ನು ನಡೀತಾ ಇದೆ ಬೆಳಗಾವಿಂದ ಆಚೆಗೆ ಅಂತೆಲ್ಲ ಹೇಳ್ತಿರ್ತಾರೆ. ಕೆಲಸ ರನ್ನಿಂಗ್ ಐತ್ರಿ, ಚಲೋ ಐತಿ ಸರ್. ಓಕೆ, ಬಟ್ ಮುಂಚೆ ರೋಡ್ಗೂ ಇವಾಗ ಏನು ವ್ಯತ್ಯಾಸ ಇದೆ ಸರ್, ನಿಮ್ಗೆ ಏನು ಅನ್ಸುತ್ತೆ? ಮುಂಚೆಗಿನ ರೋಡ್ಗಳು ಅಷ್ಟೊಂದು ಏನು ಕ್ಲಿಯರ್ ಇದ್ದಿದ್ದಿಲ್ಲ ಸರ್. ಇವಾಗಿನ ರೋಡ್ಗಳು ಈ ಸದ್ಯ ಏನು ಎಲ್ಲ ಕ್ಲಿಯರಿಟಿ ಕೊಡಾಕತ್ತಾರ ಸರ್. ಯಾವ ಬ್ರಿಡ್ಜ್ ಕೆಲಸ ಆಗಲಿ, ಸೈಡ್ ರೋಡ್ ದಾವಣಗೆರೆಯಲ್ಲಿ ಮೊದಲು ಒಂದ್ ಸ್ವಲ್ಪ ತ್ರಾಸ ಆಗಿತ್ರಿ. ಇವಾಗ ರೋಡ್ ಕಂಟಿನ್ಯೂ ಮಾಡ್ಯಾರ. ಬ್ರಿಡ್ಜ್ ರೆಡಿ ಆಗಿದೆ ಸರ್. ಎಲ್ಲಾ ತರ 2 ಬ್ರಿಡ್ಜ್ ರೆಡಿ ಆಗ್ಯಾವ ಸರ್. ಈಗ ನಾವು 4 ತಿಂಗಳು ಓಡಿಸ್ತಾ ಇದ್ರೆ ನೋಡಾಕತ್ತೀವಿ ಸರ್. ಈಗ ಮೊದಲಿಕ್ಕಿಂತ ಈಗ ಎಷ್ಟೋ ಬೆಟರ್ ಸರ್. 100ಕ್ಕೆ 80% ರೀ ಕ್ಲಿಯರ್ ಸರ್. 10% 20% ಅಷ್ಟೇ ಕ್ಲಿಯರ್ ಆಗತ್ತೆ ಸರ್. ಅದು ವರ್ಕ್ ನಡೆಯುತ್ತೆ, ನಡೀತಾ ಇದೆ ರೋಡ್. ಮುಂಚೆಗೆಲ್ಲ ಡಬಲ್ ರೋಡ್ ಅಲ್ಲ ಸರ್, ಡಬಲ್ ರೋಡ್. ಇಲ್ಲ ಹಿರೂರ್ ಅಂತೇಳಿ ಎಲ್ಲ ಕೆಲಸ ಮಾಡಾಕತ್ತಾರೆ ಸರ್. ಓಕೆ ಸರ್, ಇದು ನಾನು ಹೊಸಗಡೆಯಿಂದ ಕೇಳ್ತಾ ಇದೀನಿ, ಯೂಶುವಲ್ ಆಗಿ ಸ್ಪೀಡ್ ಲಿಮಿಟ್ ಎಲ್ಲ ಏನಿರುತ್ತೆ ಸರ್? ಅವರೇಜ್ ಸ್ಪೀಡ್ ಲಿಮಿಟ್ 80 ಹೋಯ್ತು ನೋಡಿ ಸರ್. 80 ಅಲ್ಲ, ಈಗ ನಾನು ಕರ್ನಾಟಕ ಸಾರಿಗೆ ಬಸ್ ಅಲ್ಲಿ ಕಂಟ್ರೋಲ್ಗೆ ಏನೋ ಒಂದು ಇಡ್ತಾರೆ ಮಿಷಿನ್, ಸ್ಪೀಡ್ ಕಂಟ್ರೋಲರ್ ಹಾಕಿದೆ ಸರ್. ಸ್ಪೀಡ್ ಲಾಕ್ 80ಕ್ಕೆ ಲಾಕ್ ಐತೆ ಸರ್. ನಿಮ್ದಕ್ಕೂ ಲಾಕ್ ಇದೆಯಾ? ಓಕೆ, ನೀವು 80 ಮೇಲೆ ಹೋಗಂಗಿಲ್ಲ. 80 ಮೇಲೆ ಓಡಿಸಲ್ಲ ಸರ್ ಗಾಡಿ. ಓಕೆ, ಅಂದ್ರೆ ಒಂದು ಲೆವೆಲ್ ಅಲ್ಲಿ ಆರು ರೀಚ್ ಆಗ್ತೀರಾ ಆನ್ ಟೈಮ್? 6:30 ಸಮಯ 7 ಗಂಟೆ ಆರಾಮ್. ಅಂದ್ರೆ ಎಷ್ಟು ಅವರ್ ಸರ್? ಅರೌಂಡ್ 10 ಅವರ್ಸ್ ಸರ್. 10 ತಾಸು ಬೇಕಾ ಸರ್? 10 ಅವರ್ಸ್. ನಾ ಇಲ್ಲಿದ್ದ ನಾವು ಬಿಟ್ಟಿದ್ದ ಲೆಕ್ಕ ಮಾಡಿ ಸರ್, ಬೆಳಗಿನ ಟೈಮ್ ಲೆಕ್ಕ ನೋಡಿ 10 ತಾಸು ಬೇಕಾರೆ. 10 ಸರ್. ಹೆಂಗ್ ಅಂದ್ರೆ ಇಬ್ರು ಡ್ರೈವಿಂಗ್ ಒಬ್ರ ಸರ್? ಸರ್ ನಾವು ಒಬ್ಬರೇ ಓಡಿಸೋದು. ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್?
ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಸರ್ ನಾವು ಇವಾಗ ನಾವು ಬೆಳಿಗ್ಗೆ 6:30 ಇಲ್ಲಿ ಬಂದ್ಬಿಟ್ಟೇನೆ ಸರ್ ಬೆಂಗಳೂರಿಗೆ. ಬಂದ್ ವಾಶ್ರೂಮ್ ಗೀಶ್ರೂಮ್ ಹೋಗಿ ಬಂದ ನಾ ರೆಸ್ಟ್ ಮಾಡೀನಿ ಸರ್. ಮಧ್ಯಾಹ್ನ ಊಟ ಮಾಡಿ ಮತ್ತು ರೆಸ್ಟ್ ಮಾಡ್ತಾನೆ ಸರ್. ನೈಟ್ ರೂಢ ಆಗ್ಬಿಟ್ಟಾವ ಸರ್. ಯಾಕಂತಂದ್ರೆ ಈಗ ನಾವು ಹಗಲಿ ಸಿಕ್ಕಾಪಟ್ಟಿ ಟೈರ್ಡ್ ಆಗಿರ್ತಾವ ನೈಟ್ ರೀ. ಹಗಲಿ ಗಪ್ಪ ಮುಳ್ಕೊಂಡೆ ಮುಗಿದೋಯ್ತು ಸರ್. ರೆಸ್ಟ್ ಎಲ್ಲಿ ಅಲ್ಲಿ ಅಡ್ಡಾಡಗಲ್ಲ, ಮೊಬೈಲ್ ನೋಡ್ಕೊಂಡು ಕುಂದ್ರಂಗಲ್ಲ. ಅಂದ್ರೆ ಪೀಸ್ಫುಲ್ ಆಗಿ ಓಡಿಸಬಹುದು ಗಾಡಿ. ನೈಟ್ ರೆಸ್ಟ್ ಮಾಡಿದ್ರೆ ಆರಾಮ್ ಜರ್ನಿ ಮಾಡ್ಬೋದು ಸರ್. ಓಕೆ, ಸೊ ಒಳ್ಳೆ ಫೆಸಿಲಿಟೀಸ್ ಇದೆ. ಸೊ ಫೈನಲಿ ಪ್ಯಾಸೆಂಜರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಾವು ಪ್ಯಾಸೆಂಜರ್ ಯಾವ್ದೋ ಪ್ರಯಾಣಿಕ ಬರ್ಲಿ, ಇವತ್ತು 60 ವರ್ಷದಾರ ಬರ್ರಿ ಸರ್, 20 ಹೆಂಗ್ ವಯಸ್ಸಿನ ಹುಡುಗರು ಬರ್ಲಿ, ಯಾರಿಗೆ ರೆಸ್ಟ್ ಬಂದ್ರು ನನಗೆ ಹೇಳಿ ಸರ್, ನಾನು ಸೈಡ್ ಆಗ್ತೇನೆ. ನೀವು ಒಮ್ಮೆ ಬಂದು ಒಮ್ಮೆ ಎಮರ್ಜೆನ್ಸಿ ಬಂದು ಓದಿರ್ಬೇಡ್ರಿ. ಬಿಫೋರ್ 1-5 ನಿಮಿಷ ಜಲ್ದಿ ಮುಂಚೆ 5 ನಿಮಿಷ ಮುಂಚೆ ಹೇಳಿದ್ರೆ ಬನ್ನಿ ಸರ್. ರೋಡ್ ನೋಡ್ಕೊಂಡು ನಾ ಸೈಡ್ ಹಾಕೊಂಡು ನಿಮ್ಗೆ ರೆಸ್ಟ್ ಮಾಡಿ ಕರ್ಕೊಂಡು ಪ್ರಯಾಣಿಕರೇ ದೇವರು. ಪ್ರಯಾಣಿಕರೇ ದೇವ್ರು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಒಳ್ಳೆ ಇನ್ಫಾರ್ಮೇಷನು. ನಾನು ಮುಂಚೆ ಹೇಳಿದಾಗ ಈ ಬಸ್ಸು ಹುಬ್ಳಿಗೆ ಹೋಗುತ್ತೆ ಬ್ಯಾಂಗ್ಳೂರಿಂದ, ಹೊಸ ಗಾಡಿ ಇದು. ನಾನ್ AC ಸ್ಲೀಪರ್ ಬಸ್ಸು. ನೀವು ಕರ್ನಾಟಕ KSRTC ಆ್ಯಪಲ್ಲಿ ನೋಡಿ ಬಸ್ಸಿನ ಟಿಕೆಟ್ನ ಬುಕ್ ಮಾಡ್ಬೋದು. ಅವರು ಇವತ್ತಿನ್ನೇನು ಹೊರಡ್ತಾರೆ ಎಲ್ಲ ಇನ್ನೂ ರೆಡಿ ಮಾಡಿಕೊಂಡು ಹೊರಡೋತ್ತಿಗೆ ಇನ್ನೊಂದು ಅವರ್ ಆಗುತ್ತೆ. ಆಲ್ರೆಡಿ 8:30 ಆಗಿದೆ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಂದು ಫೇಸ್ಬುಕ್ಕಲ್ಲೂ ಪೇಜ್ ಇದೆ, ಅರಸು ವ್ಲಾಗ್ ಅಂತ. ಹಾಗೆ ಯೂಟ್ಯೂಬಲ್ಲಿ ಕೂಡ ಇದೆ. ಸೊ ಎಲ್ಲರೂ ನೋಡಿ, ಫೇಸ್ಬುಕ್ನ ಹಾಗೆ ಯೂಟ್ಯೂಬ್ನ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಸರ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.